ಫ್ರೆಂಡ್ಸ್, ಇದು ನೋಡಿ ಮಾವಿನ ಗಿಡ ಕಸಿ ಕಟ್ಟಿರೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಮಾವಿನ ಗಿಡವನ್ನು ಕಸಿ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿಬಿಡಿ. ನೋಡ್ಬೋದು, ಇದು ಕಸಿ ಕಟ್ಟಿರೋದು. ಕಾಟು ಮಾವಿನ ಸಸಿಗೆ ಹೈಬ್ರಿಡ್ ಸಸಿಯನ್ನು ಕಸಿ ಕಟ್ಟಿದಾಗ ಅದು ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ವೆದರ್ಗೆ ಅದು ಹೊಂದ್ಕೊಳ್ಳುತ್ತೆ ಅಂತ ಕಸಿ ಕಟ್ತಾರೆ. ಅದು ಮತ್ತು ಬೇಗ ಕಾಯಿ ಬಿಡುತ್ತೆ. ಕಸಿ ಕಟ್ಟಿ 2-2.5 ವರ್ಷ ಕಾಲ ಅದು ಕಾಯಿಗಳು ಬಂದುಬಿಡತ್ತೆ. ಹಾಗಾಗಿ ಕಸಿ ಕಟ್ಟೋದು. ಇವತ್ತು ಕಸಿ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ನೋಡಿ, ಇದು ನೈಫು. ಕಸಿ ಕಟ್ಟೋಕ್ಕೆ ಇದು ಒಳ್ಳೆಯ ನೈಫು. ತುಂಬ ಹರಿತವಾಗಿದೆ ಮತ್ತು ಪೋರ್ಟೇಬಲ್ ಆಗಿದೆ. ಟ್ರಾವೆಲಿಂಗಲ್ಲಿ ನಾವು ಜೇಬಲ್ಲಿ ಕೂಡ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. ನೋಡಿ, 2 ಬ್ಲೇಡ್ ಇದೆ ಇದಕ್ಕೆ. ನೋಡ್ಬೋದು, ತುಂಬ ಹರಿತವಾಗಿದೆ. ಇದರಲ್ಲೇ ನಾನು ಇವತ್ತು ಕಸಿಗೆಯನ್ನು ಮಾಡಿ ತೋರಿಸ್ತೀನಿ. ಇದು ನಾನು ಮೀಶೋದಿಂದ ತಂದಿದ್ದೀನಿ. ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಬೇಕಾದರೆ ತರಿಸ್ಕೊಳ್ಳಿ. ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಹೇಳ್ತೀನಿ. ಕಟರು, ಬ್ಲೇಡು, ಭತ್ತದ ಹೊಟ್ಟು, ಉಡ್ಯಾಶು ಎಲ್ಲವೂ ಸಿಗುತ್ತೆ ಮೀಶೋದಲ್ಲಿ. ನಾನು ಒಂದಷ್ಟು ಪ್ರಾಡಕ್ಟ್ ಲಿಂಕನ್ನು ಕೆಳಗಡೆ ಹಾಕಿರ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಗೊಬ್ಬರಗಳು ಕೂಡ ಅಷ್ಟೇ. ಇದು ತುಂಬ ಹರಿತವಾಗಿದೆ, ತುಂಬ ಚೆನ್ನಾಗಿದೆ. ಅದನ್ನು ತರಿಸ್ಕೊಂಡಿದ್ದೀನಿ ನಾನು. ಬೇಕಾದರೆ ನೀವು ತರಿಸ್ಕೋಬೋದು. ಇದು ಒಂದು ಮನೆಯಲ್ಲಿ ಇದ್ದರೆ ತುಂಬ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ತರಿಸ್ಕೊಂಡೆ. ನೀವು ಟ್ರೈ ಮಾಡೋಕ್ಕೂ ಕೂಡ ಇದು ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡ್ಬೋದು, ಇದು ಹಾಗೆ ಗ್ರಾಫ್ಟಿಂಗ್ ಟೇಪ್ ಇದ್ದರೆ ನಮಗೆ ಕಟ್ಟೋಕ್ಕೆ ತುಂಬ ಈಸಿ ಆಗುತ್ತೆ. ಗ್ರಾಫ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಕಟ್ಟಾಗಲ್ಲ. ನಾವು ಟೈಟಾಗಿ ಸುತ್ತೀವಲ್ಲ, ಆಗ ಅದು ಕಟ್ಟಾಗಲ್ಲ. ನಾವು ಬೇರೆ ಯಾವುದಾದ್ರೂ ಪ್ಲಾಸ್ಟಿಕ್ಕನ್ನು ತೊಗೊಳ್ಬೋದು. ಅದರಲ್ಲೇ ನಾನು ಗುಲಾಬಿ ಗಿಡವನ್ನು ಕಸಿ ಕಟ್ಟಿ ತೋರಿಸಿದ್ದೀನಿ. ಆದರೆ ಇದರಲ್ಲಿ ಮಾಡೋದ್ರಿಂದ ಅದು ಕಟ್ಟಾಗಲ್ಲ, ಟೈಟಾಗಿ ಬರುತ್ತೆ. ಅದರಲ್ಲೂ ಕೂಡ ಸಕ್ಸಸ್ ಆಗಿದೆ ನಾನು ಕಟ್ಟಿರೋದು. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. 2 ರೀತಿಯಲ್ಲಿ ಕಸಿ ಕಟ್ಟೋದನ್ನು ತೋರಿಸಿದ್ದೀನಿ. ಇವತ್ತು ಮಾವಿನ ಗಿಡವನ್ನು ಇದರಲ್ಲೇ ಕಸಿ ಕಟ್ಟಿ ತೋರಿಸ್ತೀನಿ. ಬನ್ನಿ, ಯಾವ ರೀತಿ ಕಟಿಂಗನ್ನು ತೊಗೋಬೇಕು ಅಂದರೆ ನೋಡ್ಬೋದು, ಇಲ್ಲಿ ಕುಡಿ ಬಂದಿರಬೇಕು. ಈ ರೀತಿ ಮಾವಿನ ಕುಡಿನ ತೊಗೋಬೇಕು. ಇದು ಹೈಬ್ರಿಡ್ ಮಾವಿನ ಗಿಡದ್ದು. ಮತ್ತು ನಾವು ಈ ಕಸಿ ಕಟ್ಟೋದ್ರಿಂದ ಫ್ಲೇವರ್ ಅದೇ ಇರುತ್ತೆ. ನಾವು ಈ ಒರಟೆಯನ್ನು ಹಾಕಿ ಸಸಿ ಮಾಡೋದ್ರಿಂದ ಫ್ಲೇವರ್ ಚೇಂಜ್ ಆಗಿಬಿಡುತ್ತಲ್ಲ, ಹಾಗಾಗಿ ಒಂದು ಒಳ್ಳೆಯ ಮಾವಿನ ಹಣ್ಣು ಅದೇ ರೀತಿ ಫ್ಲೇವರ್ ಬರಬೇಕು ಅಂದರೆ ಈ ರೀತಿ ಕಸಿ ಕೊಟ್ಟೋದು ತುಂಬ ಮುಖ್ಯ ಆಗುತ್ತೆ. ನಾವೇ ಮನೆಯಲ್ಲಿ ಈ ರೀತಿ ಕಸಿ ಕಟ್ಕೊಂಡು ಆ ಫ್ಲೇವರ್ ಗಿಡವನ್ನು ಮಾಡ್ಕೋಬೋದು. ನೋಡಿ, ಇದರಲ್ಲೇ ನಾನು ಕಸಿ ಕಟ್ಟಿ ತೋರಿಸ್ತೀನಿ ನಿಮಗೆ. ಬನ್ನಿ, ಯಾವ ರೀತಿ ಗಿಡವನ್ನು ಆಯ್ಕೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದು ಕಾಟು ಮಾವಿನ ಹಣ್ಣಿನ ಒರಟೆಯಿಂದ ಬಂದಿರೋವಂಥ ಸಸಿ. ಅದಕ್ಕೆ ನಾವು ಕವರಲ್ಲಿ ಕೂಡ ಮಾಡಿಕೊಂಡು ಒಂದು 6 ತಿಂಗಳ ನಂತರ ಕಸಿ ಕಟ್ಬೋದು. ಇಷ್ಟು ದಪ್ಪ ಆದರೆ ಚೆನ್ನಾಗಿರುತ್ತೆ. ನಾವು ಅದೇ ದಪ್ಪನಾದ ಕುಡಿಗಳನ್ನು ಕೂಡ ತಗೋಬೇಕಾಗತ್ತೆ. ಅಂದರೆ ಹೈಬ್ರಿಡ್ ಮಾವಿನ ಕಸಿನ ಗಿಡದ ಕಡ್ಡಿನ ತೊಗೋಬೇಕಾಗತ್ತೆ. ಯಾವ ರೀತಿ ಕಡ್ಡಿ ಅಂತ ತೋರಿಸಿದ್ದೀನಲ್ಲ, ಹಾಗೆ ಅದೇ ರೀತಿ ಕಡ್ಡಿನ ತೊಗೊಂಡು ಅದರ ಎಲೆಗಳನ್ನೆಲ್ಲ ತಿಕ್ಕೋಬೇಕು. ಹಾಗೆ ಇದನ್ನು ಕಟ್ ಮಾಡ್ಕೋಬೇಕು. ಇದು ನೆಲದಲ್ಲಿ ಇದೆ, ನಾನು ಅದಕ್ಕೆ ಇವತ್ತು ಕಟ್ಟಿ ತೋರಿಸ್ತೀನಿ ನಿಮಗೆ. ಆಮೇಲೆ ನೆಲದಲ್ಲಿ ಸ್ವಲ್ಪ ಆ ಬುಡವನ್ನು ಬಿಡಿಸ್ಕೊಂಡು ಗಿಡವನ್ನು ನಮ್ಗೆ ಎಲ್ಲಿ ಬೇಕು ಅಲ್ಲಿ ನೆಟ್ಕೋಬೋದು. ಇಲ್ಲಾಂದರೆ ನೀವು ಈ ರೀತಿ ಎಲ್ಲಿ ಬೇಕೋ ಅಲ್ಲಿ ಒಂದು ಒರಟೆನ ಹಾಕಿ ಸಸಿ ಮಾಡಿಕೊಂಡು ಅದಕ್ಕೆ ಕೂಡ ನೆಡ್ಬೋದು. ಇಲ್ಲಾಂದರೆ ಕವರಲ್ಲಿ ಒರಟೆಯನ್ನು ಹಾಕಿ ಸಸಿ ಮಾಡ್ಕೊಳ್ಳಿ, ಆ ರೀತಿದು ಬರುತ್ತೆ. ನಾವು ಒರಟೆಯನ್ನು ಆ ಕಾಟು ಮಾವಿನ ಸಸಿಗೆ ಯಾಕೆ ಕಟ್ಟೋದು ಅಂದರೆ ಅದು ನಮ್ಮ ವೆದರ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅದಕ್ಕೆ ಕಟ್ಟೋದು. ಮತ್ತು ಅದು ಬೇಗ ಹಾಳಾಗಲ್ಲ ಗಿಡ. ನಮ್ಮ ಮಲೆನಾಡು ಕಡೆ ಎಲ್ಲ ತುಂಬ ಮಳೆ ಬರುತ್ತೆ, ಆ ಮಳೆಗೆ ಹಾಳಾಗಲ್ಲ, ವೆದರಿಗೆ ಹೊಂದ್ಕೊಳ್ಳೋವಂಥ ಸಸಿ ಆಗಿರುತ್ತೆ ಅದು. ಹಾಗಾಗಿ ನೋಡಿ, ನಾನು ಅದನ್ನು ಕಟ್ ಮಾಡಿಕೊಂಡು ನೋಡಿ ಸರಿಯಾಗಿ ಮಿಡ್ಲಲ್ಲಿ ಅದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೋತೀನಿ. 1-1.5 ಇಂಚ್ ಆಗುವಷ್ಟು ನಾವು ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಅಷ್ಟೇ ಸಾಕಾಗುತ್ತೆ. ನೋಡಿಕೊಂಡು ಮತ್ತೆ ಬೇಕಾದರೆ ಕಟ್ ಮಾಡ್ಕೋಬೋದು. ಹಾಗೆ ನೋಡಿ, ಇದನ್ನು ನಾನು ಬೇರೆ ಕಡೆಯಿಂದ ತಂದಿರೋದು. ಇಷ್ಟನ್ನು ಸ್ವಲ್ಪ ದಪ್ಪನಾಗಿರೋದನ್ನೇ ತಂದುಕೊಂಡಿದ್ದೆ. ಈಗ ಅದನ್ನು ಅಲ್ಲಿಗೆ ಕಟ್ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಎಳೆದಾದರೆ ಚೆನ್ನಾಗಿರುತ್ತೆ. ನಮಗೆ ಆ ಕಾಟು ಮಾವಿನ ಸಸಿ ಸ್ವಲ್ಪ ಬ್ರೌನ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ. ತುಂಬ ಎಳೆತಾಗಿ ಇದ್ದರೂ ಕೂಡ ಬರುತ್ತೆ, ಆದರೆ ಸ್ವಲ್ಪ ಬ್ರೌನ್ ಆಗಿದ್ದರೆ ಬೇಗ ಚಿಗುರು ಬರುತ್ತೆ ಅದು. ಹಾಗಾಗಿ ಆ ಪೋರ್ಷನ್ಗೆ ನಾನು ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದನ್ನು ನಾನು ಈ ರೀತಿ ನೋಡಿ ಕಟ್ ಮಾಡ್ಕೋತೀನಿ. 2 ಸೈಡು ಈ ರೀತಿ ಚೂಪಾಕಾರವಾಗಿ ಮಾಡ್ಕೋತೀನಿ. ಚೂಪ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಅದರೊಳಗಡೆ ಸಿಕ್ಸೋಕೆ, ಅಂದರೆ ವಿ ಗ್ರಾಫ್ಟಿಂಗ್ ಅಂತ ಕರಿತೀವಿ ಇದಕ್ಕೆ. ಈ ವಿ ಗ್ರಾಫ್ಟಿಂಗ್ ಮಾಡೋಕ್ಕೆ
ತುಂಬ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆ ಸ್ವಲ್ಪ ದಪ್ಪ ಇರಬೇಕು, ಕೆಳಗಡೆ ಹೋದಾಗೆ ಸ್ವಲ್ಪ ತೆಳುವಾಗಬೇಕು. ಆ ರೀತಿ ನಾವು ಅದನ್ನು ಕಟ್ ಮಾಡ್ಕೋಬೇಕು. ನೋಡ್ಬೋದು ಈ ರೀತಿ ಬಂದಿದೆ. 1-1.5 ಇಂಚು ಈ ರೀತಿ ತೆಕ್ಕೋಬೇಕಾಗತ್ತೆ ನಾವು. ಅಷ್ಟಿದ್ದರೆ ಅಲ್ಲಿ ಒಳಗಡೆ ಸರಿಯಾಗಿ ಅದು ಫಿಕ್ಸ್ ಆಗತ್ತೆ. ನೋಡ್ಬೋದು ಇವೆರಡರೂ ದಪ್ಪ ಒಂದೇ ಅಳತೆ ಇದೆ. ಆ ಕಾಟು ಮಾವಿನ ಸಸಿ ಕಟ್ ಮಾಡಿರೋದು ಅದೇ ದಪ್ಪ ಇದೆ, ಇದು ಕೂಡ ಅದೇ ದಪ್ಪ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೂ ಪರವಾಗಿಲ್ಲ, ಆದರೆ ಅದೇ ಥರ ಇದ್ದರೆ ಬೇಗ ಅದು ಸೆಟ್ ಆಗತ್ತೆ. ನೋಡಿ, ಈಗ ಅದರೊಳಗಡೆ ಅದನ್ನು ನಾವು ಫಿಕ್ಸ್ ಮಾಡಬೇಕು. ನೋಡಿ, ಇದರೊಳಗಡೆ ತುಂಬ ಈಸಿಯಾಗಿ ಗುಲಾಬಿ ಗಿಡವನ್ನು ಈ ರೀತಿ ಮಾಡಿದ್ದೆ ನಾನು, ಅದು ಕೂಡ ಬಂದಿದೆ. ಮತ್ತು ಬಡ್ ಗ್ರಾಫ್ಟಿಂಗ್ ಕೂಡ ಮಾಡಿದ್ದೆ, ಅದು ಕೂಡ ಚಿಗುರು ಬಂದಿದೆ. 15 ದಿವಸಕ್ಕೆಲ್ಲ ಚಿಗುರು ಬಂದುಬಿಡತ್ತೆ ನಾವು ಈ ರೀತಿ ಕಸಿ ಕಟ್ಟೋದು. ಹಾಗೆ ನಾವು ಇದನ್ನು ಏಪ್ರಿಲ್ ಮೇದಲ್ಲಿ ಕಟ್ಟಿದಾಗ ಬೇಗ ಚಿಗುರು ಬರುತ್ತೆ. ಉಳಿದ ಟೈಮಲ್ಲಿ ಸ್ವಲ್ಪ ಸ್ಲೋ ಆಗತ್ತೆ, ಕಟ್ಬೋದು ಆದರೆ ಸ್ಲೋ ಆಗತ್ತೆ. ನಾವು ಮತ್ತೆ ಮಳೆ ಬರೋ ಟೈಮಲ್ಲಿ ಅದರ ಕಟ್ಟಬಾರ್ದು. ಈಗ ಬಿಸಿಲಿದೆ ನಮ್ಮ ಕಡೆ ಕೂಡ, ಈಗ ಕಟ್ಬೋದು. ಮತ್ತು ಮಳೆ ತುಂಬ ಬಂದರೆ ಅದು ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ. ನಾವು ಅದಕ್ಕೆ ಕವರ್ನ ಮುಚ್ಚಿ ಇಟ್ಟರೆ ಅದು ಏನೂ ಆಗಲ್ಲ, ಮುಚ್ಚಿಡ್ಬೋದು. ಒಂದು 15 ದಿವಸಕ್ಕೆಲ್ಲ ಅದು ಆಲ್ಮೋಸ್ಟ್ ಅದು ಫಿಕ್ಸ್ ಆಗ್ತಾ ಬಂದುಬಿಡತ್ತೆ. ಹಾಗಾಗಿ 15 ದಿವಸದವರೆಗೆ ನಮಗೆ ಮಳೆ ಬರದೇ ಹೋದರೆ ಏನೂ ಆಗಲ್ಲ. ಆದಷ್ಟು ಏಪ್ರಿಲ್ ಮೇ ತಿಂಗಳಲ್ಲಿ ಕಟ್ಟಿದರೆ ಸಕ್ಸಸ್ ಪ್ರಮಾಣ ಜಾಸ್ತಿ ಇರುತ್ತೆ. ನೋಡಿ ಈ ರೀತಿ. ಮತ್ತು ಸ್ವಲ್ಪ ಬೇಗ ಅಂದರೆ ನಾವು ಕೆತ್ತುತ್ತೀವಲ್ಲ, ಅದು ತುಂಬ ಬೇಗ ಆ ರಸ ಆರದೇ ಇರೋ ಅಷ್ಟೊತ್ತಿಗೆ ನಾವು ಅದನ್ನು ಕಟ್ಟಬೇಕಾಗತ್ತೆ. ತುಂಬ ನಿಧಾನವಾಗಿ ಕಟ್ಟೋದ್ರಿಂದ ಆ ರಸ ಆರು ಹೋಗಿಬಿಡತ್ತೆ. ಸ್ವಲ್ಪ ಫಾಸ್ಟಲ್ಲಿ ಕಟ್ಟಿದರೆ ಚೆನ್ನಾಗಿ ಬರುತ್ತೆ. ಆ ರಸ ಆರಬಾರ್ದು, ಆ ರಸ ಅದರೊಳಗಡೆ ಹೋಗಿ ಫಿಕ್ಸ್ ಆಗಿ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ನೋಡ್ಬೋದು ಇಲ್ಲಿ ಈ ರೀತಿ ಸುತ್ತಬೇಕು. ಆ ಪ್ಲಾಸ್ಟಿಕ್ ತಗೊಂಡು ಈ ರೀತಿ ಸುತ್ತುತ್ತೀನಿ. ನೋಡ್ಬೋದು ಅದೆಷ್ಟು ಟೈಟಾಗಿ ಬರುತ್ತೆ ಅಂತ. ಈ ಇದನ್ನ ತೊಗೊಂಡ್ರೆ, ಅದು ನಾವು ಪ್ಲಾಸ್ಟಿಕ್ಕನ್ನೆಲ್ಲ ತೊಗೊಂಡ್ರೆ ಇಷ್ಟು ಟೈಟಾಗಿ ಬರಲ್ಲ, ಕಟ್ಟಾಗಿಬಿಡತ್ತೆ. ನಾವು ಇಷ್ಟು ಎಳೆದಾಗ ಕಟ್ಟಾಗಿಬಿಡತ್ತೆ. ಆದರೆ ಇದು ನೀವು ಎಷ್ಟು ಎಳೆದ್ರೂ ಕೂಡ ಕಟ್ಟಾಗಲ್ಲ. ಅದಕ್ಕಾಗಿ ಗ್ರಾಫ್ಟಿಂಗ್ ಟೇಪು ತುಂಬ ಚೆನ್ನಾಗಿ ಗ್ರಾಫ್ಟಿಂಗ್ ಮಾಡೋಕ್ಕೆ ಬರುತ್ತೆ. ನೀವು ಹೇಳ್ಬೋದು ನಾವು ಕಸಿ ಗಿಡವನ್ನೇ ತಂದು ಮಾಡ್ತೀವಿ, ಇಷ್ಟೊಂದು ಕಷ್ಟಪಡಲ್ಲ ಅಂತ. ತುಂಬ ಈಸಿಯಾಗಿ ಮಾಡ್ಬೋದು. ಕಲಿಯೋದು ಯಾವಾಗ ಅಲ್ವಾ? ನಾವು ಅದು ಕಷ್ಟ ಅಂತ ಬಿಟ್ಟರೆ ಕಲಿಯೋದು ಯಾವಾಗ? ಹೊಸತನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ತೋರಿಸ್ದೇ ಹೋದರೆ ಅದು ಕಷ್ಟ ಅಂತ ನಾವು ಹೊಸತನ್ನು ಕಲಿಯೋದೇ ಇಲ್ಲ. ಹಾಗಾಗಿ ಈ ರೀತಿ ಪ್ರಯೋಗಗಳನ್ನು ನಾವು ಮಾಡ್ತಾ ಇರಬೇಕಾಗತ್ತೆ. ಅದು ನನಗೂ ಕೂಡ ತುಂಬ ಇಷ್ಟ, ಈ ರೀತಿ ಪ್ರಯೋಗಗಳನ್ನು ಮಾಡೋದು ಅಂದರೆ. ನಿಮಗೆ ಇನ್ಯಾವ ರೀತಿ ಕಸಿ ಕಟ್ಟಿ ತೋರಿಸ್ಬೇಕು ಅಂತ ಹೇಳಿ ಮಾಡ್ತೀನಿ. ದಾಸವಾಳ ಗಿಡ ಒಬ್ಬರು ಕಸಿ ಕಟ್ಟಿ ತೋರಿಸಿ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ನಾನು ಕಟ್ಟಿದ್ದೀನಿ ಆಲ್ರೆಡಿ. ಅದನ್ನು ಸಕ್ಸಸ್ ಆದಮೇಲೆ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ತೋರಿಸಲ್ಲ. ನೋಡಿದು ಸ್ವಲ್ಪ ಗಿಡ್ಡ ಆಯಿತು. ಮತ್ತೆ ಸ್ವಲ್ಪ ಪ್ಲಾಸ್ಟಿಕ್ಕನ್ನು ತೊಗೊಂಡು ಮೇಲ್ಗಡೆವರೆಗೂ ಬರೋ ಹಾಗೆ ಅದು ಪ್ಯಾಕಿಂಗ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದರೊಳಗಡೆ ಎಲ್ಲಾದರೂ ಬೆವರು ನೀರು ಅಥವಾ ನಾವು ಒಳಗಡೆ ಮೇಲಿಂದ ಪ್ಲಾಸ್ಟಿಕ್ ಹಾಕ್ತೀವಲ್ಲ, ಅದು ಬೆವರು ನೀರು ಕೂಡ ಹೋದರೂ ಕೂಡ ಅಲ್ಲಿ ಹಾಳಾಗಿಬಿಡತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಕಟ್ತೀನಿ. ನೋಡಿ ಎಷ್ಟು ಎಳೆದ್ರೂ ಕೂಡ ಅದು ಕಟ್ಟಾಗಲ್ಲ, ಗಂಟಾಗುತ್ತೆ. ಈ ರೀತಿ ಬಂದಿದೆ. ನೋಡ್ಬೋದು ಈ ರೀತಿ ಕಸಿ ಕಟ್ಟಿ ನಾವು ಹೊಸ ಗಿಡಗಳನ್ನು ಮಾಡ್ಕೋಬೋದು. ನಮಗೆ ಬೇಕಾದ ವೆರೈಟಿ ಗಿಡಗಳನ್ನು ಮಾಡ್ಕೋಬೋದು. ನೋಡಿ ಇಲ್ಲಿ ಫಿಕ್ಸ್ ಆಗುತ್ತೆ. ಆಮೇಲೆ ಅದು 1 ತಿಂಗಳ ನಂತರ ನಾವು ಅಲ್ಲಿ ಬಿಚ್ಚಬೇಕಾಗತ್ತೆ. ಇದು 15 ದಿವಸಕ್ಕೆಲ್ಲ ಒಂದೊಂದು ಸಾರಿ ಚಿಗುರು ಬರುತ್ತೆ. ನಾನು ಮೊದಲು ತೋರಿಸಿರೋದು 15 ದಿವಸಕ್ಕೆ ಚಿಗುರು ಬಂದಿದೆ. ಆದರೆ ಅದರ ಕಟ್ಟು ತೆಗಿಯೋಲ್ಲ. ಒಂದೂವರೆ ತಿಂಗಳ ನಂತರ ನೀವು ಕೆಳಗಡೆ ಪ್ಲಾಸ್ಟಿಕ್ಕನ್ನು ಬಿಚ್ಚಬೇಕಾಗತ್ತೆ. ಅದಿಲ್ಲ ಅಂದರೆ ಅಷ್ಟೊಂದು ದಪ್ಪನಾಗಿ ಅದು ಬರಲ್ಲ. ನೋಡಿ ಈ ರೀತಿ ಪ್ಲಾಸ್ಟಿಕ್ಕನ್ನು ಮುಚ್ಚಿ ಇಡ್ತೀನಿ. ಅಂದರೆ ಮಳೆ ನೀರು ತಾಗಬಾರ್ದು, ಬಿಸಿಲು ಕೂಡ ತಾಗಬಾರ್ದು, ಆ ದಂಟು ಬಾಡಬಾರ್ದು. ಹಾಗಾಗಿ ಈ ರೀತಿ ಮುಚ್ಚಿಡಬೇಕಾಗತ್ತೆ. ಕಟ್ಟೋದೇನೂ ಬೇಕಾಗಲ್ಲ. ಕಟ್ಟಿದರೆ ಒಳ್ಳೆಯದು, ಆದರೆ ಕೊಟ್ಟದೇ ಹೋದರೂ ಕೂಡ ಏನೂ ಆಗಲ್ಲ. ಈ ರೀತಿ ನಾವು ಕಸಿಯನ್ನು ಮಾಡ್ಕೋಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.